ಮೈಸೂರು ಅಂತ ಹೇಳಿದ್ರೆ ಸಾಂಸ್ಕೃತಿಕ ನಗರಿ ಅನ್ನುವ ಹೆಸರಿದೆ, ಸ್ವಚ್ಛ ನಗರಿ ಅನ್ನುವಂತಹ ಹೆಸರಿದೆ, ನೆಮ್ಮದಿಯ ತಾಣ ಅನ್ನುವಂತಹ ಹೆಸರಿದೆ. ಆದ್ರೆ ಇದೀಗ ಮೈಸೂರಿನ ಹೆಸರೇ ಬದಲಾವಣೆ ಮಾಡಬೇಕಾ? ಆ ರೀತಿಯಾದಂತಹ ಬೆಳವಣಿಗೆಗಳು, ಪರಿಸ್ಥಿತಿಗಳು ಮೈಸೂರಲ್ಲಿದೆ. ಜೂಜಾಟದ ರಾಜಧಾನಿಯಾಗಿದೆ ಮೈಸೂರು. ಸಾಂಸ್ಕೃತಿಕ ನಗರಿ ಅನ್ನುವಂತಹ ಖ್ಯಾತಿಗೆನೆ ಮಹಾಕಳಂಕ. ಸಾಂಸ್ಕೃತಿಕ ನಗರಿ ಅನ್ನುವಂತಹ ಹೆಸರು ಇರುವಂತಹ ಮೈಸೂರಿಗೆ ಇದೀಗ ಎಂತಹ ಕಳಂಕ ಗೊತ್ತಾ? ಸೇಫ್ ಸಿಟಿ ಅಂತ ಕರೆಸಿಕೊಳ್ತಾ ಇರುವಂತಹ ಮೈಸೂರಿನಲ್ಲಿ ಏನೇನು ನಡೀತಾ ಇದೆ? ಸೇಫ್ ಸಿಟಿ ಅಂತ ಹೇಳಿ ಕರೆಸಿಕೊಳ್ತಾ ಇರುವಂತಹ ಈ ನಗರಿಯಲ್ಲಿ ಅಪರಾಧಗಳಿಂದ ಮಸಿಯ ಮೇಲೆ ಮಸಿಯನ್ನ ಈ ಒಂದು ನಗರಿ ಈಗ ಪಡೆದುಕೊಳ್ತಾ ಇದೆ. ಮೈಸೂರು ಸಾಂಸ್ಕೃತಿಕ ನಗರಿ ಅಂತ ಹೇಳ್ತಾ ಇದ್ವಿ, ಆದ್ರೆ ಇದೀಗ ಜೂಜಾಟದ ರಾಜಧಾನಿಯಾಗಿ ಬದಲಾಗಿದೆ ಮೈಸೂರು. ಸೇಫ್ ಸಿಟಿಗೆ ಅಪರಾಧಗಳಿಂದ ಮಸಿ ಮೇಲೆ ಮಸಿ ಬಳಿತಾ ಇದೆ. ಡ್ರಗ್ಸ್ ಫ್ಯಾಕ್ಟರಿಗಳಿಂದ ಮೈಸೂರಿಗೆ ಕಳಂಕವೇ ಬಂದಿದೆ. ಈಗಾಗಲೇ ನಾವು ನೋಡಿದ್ವಿ, ಹಿಂದೆ ಡ್ರಗ್ಸ್ ಫ್ಯಾಕ್ಟರಿಗಳು ಮೈಸೂರಲ್ಲಿ ತಲೆ ಎತ್ತಿರುವಂಥದ್ದು, ಆ ನಂತರ ಆದಂತಹ ರೈಡ್ಗಳ ಆಗಿರ್ಬೋದು. ಆದರೆ ಇದೀಗ ಮತ್ತೊಂದು ಕಳಂಕ ಕೂಡ ಮೈಸೂರಿನ ಮೇಲೆ ಮೆತ್ತಿಕೊಂಡಿದೆ. ಆ ಮತ್ತೊಂದು ಕಳಂಕ ಯಾವುದು? ಯಾವ ರೀತಿಯಾಗಿ ಮೈಸೂರಿನ ಮೇಲೆ ಈ ಒಂದು ಕಳಂಕ ಅಂಟಿಕೊಂಡಿದೆ? ಜೂಜಾಟ ಆಡೋಕೆ ಬರ್ತಾರಂತೆ ಇಲ್ಲಿಗೆ ಜನ, ಬೇರೆ ಎಲ್ಲೋ ಹೋಗ್ತಾ ಇಲ್ಲ. ಜೂಜಾಟ ಆಡುವ ಅಡ್ಡೆ ಸಾಕಷ್ಟು ಕಡೆಗಳಲ್ಲಿ ಇದ್ರೂ ಕೂಡ ಮೈಸೂರಿಗೆ ಬರ್ತಾರೆ ಅಂತೆ. ಯಾಕೆ? ಜೂಜಾಟ ಆಡೋದಿಕ್ಕಂತಾನೆ ಮೈಸೂರಿಗೆ ಜನ ಇಲ್ಲಿಗೆ ಬರ್ತಾರಂತೆ. ಹಾಗಾದ್ರೆ ಮೈಸೂರಿನ ಹೆಸರು ಯಾವ ರೀತಿಯಾಗಿ ಹಾಳಾಗುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸಾಕಷ್ಟು ಪ್ರವಾಸಿ ತಾಣಗಳಿದೆ. ಮೈಸೂರಿನ ಅರಮನೆ ವಿಶ್ವವಿಖ್ಯಾತ. ಆದ್ರೆ ಮೈಸೂರಿನ ಪ್ರವಾಸಿ ತಾಣವಾಗಿ ನೋಡೋದಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಈಗ ಯಾವ ಕಾರಣಕ್ಕಾಗಿ ಜನ ಬರ್ತಾ ಇದ್ದಾರೆ, ಯಾವ ರೀತಿಯಾಗಿ ಇದು ಒಂದೊಂದರ ಅಡ್ಡೆ ಆಗ್ತಾ ಇದೆ ಅನ್ನೋದನ್ನ ನಿಮ್ಗೆ ಹೇಳ್ತಾ ಹೋಗ್ತೀವಿ. ರಾಜ್ಯದ ಮೂಲೆ ಮೂಲೆಗಳಿಂದ ಇಲ್ಲಿ ಜನ ಬರ್ತಾ ಇರೋದು ಪ್ರವಾಸಿ ತಾಣಗಳನ್ನ ನೋಡೋದಿಕ್ಕಲ್ಲ. ಒಂದಷ್ಟು ಭಾಗ ಪ್ರವಾಸಿ ತಾಣಗಳು ನೋಡೋದಕ್ಕೆ ಬರಬಹುದು, ಆದ್ರೆ ಭಾಗಶಃ ಬರ್ತಾ ಇರುವಂಥದ್ದು ಜೂಜಾಡೋದಿಕ್ಕಂತಾನೆ ಜನ ಬರ್ತಾ ಇರುವಂಥದ್ದು. ನ್ಯೂಸ್ 18 ಕನ್ನಡದಲ್ಲಿ ನಿಮಗೆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಕೊಡ್ತೀವಿ. ಈ ಸ್ಪೀಟ್ ಆಡಿಸಿ ದಿನಕ್ಕೆ 2 ರಿಂದ 3 ಕೋಟಿ ರೂಪಾಯಿ ವ್ಯವಹಾರವನ್ನ ಕೂಡ ಮಾಡ್ತಾ ಇದ್ದಾರಂತೆ ಇಲ್ಲಿ. ಅದರಲ್ಲೂ ಪ್ರಮುಖವಾಗಿ ರೌಡಿ ಶೀಟರ್ಗಳಿಂದ ಅಕ್ರಮ ಇಸ್ಪೀಟ್ ದಂಧೆಯನ್ನ ಇಲ್ಲಿ ನಡೆಸಲಾಗ್ತಾ ಇದೆ. ಮೈಸೂರಿನ ಹೊರ ವಲಯದ ತೋಟದಲ್ಲಿ ಅಡ್ಡೆಯನ್ನೇ ಮಾಡ್ಕೊಂಡಿದ್ದಾರೆ. ಜೂಜಾಟ ಆಡೋದಿಕ್ಕೆ ಅಂತಾನೆ ಒಂದು ಅಡ್ಡೆಯನ್ನೇ ಇಟ್ಕೊಂಡಿದ್ದಾರೆ. ತೋಟವನ್ನೇ ಜೂಜಾಟದ ಅಡ್ಡೆ ಮಾಡ್ಕೊಂಡಿದ್ದಾರೆ ಇಲ್ಲಿ ರೌಡಿ ಶೀಟರ್ಗಳು. ಇದನ್ನೇ ಇದೀಗ ತಮ್ಮ ದಂಧೆಯನ್ನಾಗಿ ಮಾಡ್ಕೊಂಡಿರುವಂಥದ್ದು, ಅಕ್ರಮ ಇಸ್ಪೀಟ್ ದಂಧೆಯನ್ನಾಗಿ ಮಾಡ್ಕೊಂಡಿರೋದು. ಬಿಳಿಕೆರೆ ಠಾಣಾ ವ್ಯಾಪ್ತಿಯಲ್ಲಿ ಜೂಜಾಟದ ದಂಧೆ ನಿತ್ಯ ನಡೀತಾ ಇದೆ. ಅಲ್ಲಿ ಪ್ರಮುಖವಾಗಿ ನಾವು ನೋಡ್ತಾ ಇರುವಂಥದ್ದು ರೌಡಿ ಶೀಟರ್ ಮುಜ್ಜು, ಜಯರಾಮ್, ಭಟ್ಟ ರಮೇಶ್. ಇನ್ನು ಇವರೆಲ್ಲರೂ ಕೂಡ ಈ ರೀತಿಯಾಗಿ ಇಸ್ಪೀಟ್ ದಂಧೆಯನ್ನ ಮಾಡ್ತಿದ್ದಾರೆ. ರಾಜ್ಯದೆಲ್ಲೆಡೆಯಿಂದ ಜೂಜಾಟಕ್ಕೆ ಅಂತಾನೆ ಜನ ಬರ್ತಾ ಇದ್ದಾರೆ. ಹಾಡ ಹಗಲೇ ಹಣವನ್ನ ಸುರಿದು ಜೂಜಾಟವನ್ನ ಆಡ್ತಾ ಇದ್ದಾರೆ. ಜೂಜಾಟದ ಸ್ಪಾಟ್ ಯಾವುದು? ತೋಟ. ಆ ಒಂದು ತೋಟದಲ್ಲೇ ಇದೀಗ ಇಸ್ಪೀಟನ್ನ ಆಡಿಸಿ 2 ರಿಂದ 3 ಕೋಟಿ ರೂಪಾಯಿ ವ್ಯವಹಾರವನ್ನ ಇಲ್ಲಿ ಮಾಡ್ಲಾಗ್ತಾ ಇದೆ. ಇಂತಹ ದಂಧೆಯನ್ನ ಮಾಡ್ಲಾಗ್ತಾ ಇದೆ. ರೌಡಿ ಶೀಟರ್ ಮುಜ್ಜು, ಜಯರಾಮ್, ರಮೇಶ್, ಭಟ್ಟ ರಮೇಶ್ ಅನ್ನುವಂಥವರು ಈ ರೀತಿಯಾದಂತಹ ಒಂದು ಕೆಲಸವನ್ನ ಈಗ ಮಾಡ್ತಾ ಇರುವಂಥದ್ದು. ಮೈಸೂರಿಗೆ ಸಾಂಸ್ಕೃತಿಕ ನಗರಿ ಅನ್ನುವ ಹೆಸರಿನ ಜೊತೆಗೆ ಪ್ರವಾಸಿ ತಾಣಗಳಿಗೆ ಇರುವಂತಹದನ್ನ ನಾವು ಗಮನಿಸ್ತೀವಿ. ಹಾಗಾದ್ರೆ ಇಲ್ಲಿ ಕೇವಲ ಜೂಜಾಟದಿಂದನೇ 2 ರಿಂದ 3 ಕೋಟಿ ವ್ಯವಹಾರ ಇಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಒಂದು ಅಡ್ಡೆ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ಜನರಿಗೆ ಇದರ ಬಗ್ಗೆ ಮಾಹಿತಿ ಇದೆ, ಇಲ್ಲಿಗೇನೆ ಜನ ಜೂಜಾಟಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಇದರ ಬಗ್ಗೆ ಮಾಹಿತಿ ಇದೆ ಅನ್ನೋದು ಅರ್ಥ ಆಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆನಂದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಸಾಂಸ್ಕೃತಿಕ ನಗರಿ, ಪ್ರವಾಸಿ ತಾಣಗಳ ನಗರಿ, ವಿಶ್ವವಿಖ್ಯಾತ ಹೆಸರನ್ನ ಪಡೆದಿರುವಂತಹ ಮೈಸೂರಿಗೆ ಈಗಾಗಲೇ ಡ್ರಗ್ಸ್ ಫ್ಯಾಕ್ಟರಿಯಿಂದಾಗಿ ಮಸಿ ಅಂಟಿಕೊಂಡಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇದೀಗ ಜೂಜಾಟದ ಅಡ್ಡೆನೇ ಮೈಸೂರು ಅಂತ ಹೇಳಿದ್ರೆ ಜನ ಇದಕ್ಕೆ ಅಂತ ಇಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ಅಧಿಕಾರಿಗಳ ಗಮನಕ್ಕೆ ಬರ್ತಾ ಇಲ್ವಾ? ಯಾವ ರೀತಿಯಾಗಿ ಇಲ್ಲಿ ಜೂಜಾಟ ನಡೆಯುತ್ತೆ? ಎಷ್ಟು ಕೋಟಿ ರೂಪಾಯಿ ವ್ಯವಹಾರ ನಡೀತಾ ಇದೆ ಇದರಿಂದಾಗಿ?
ನವಿತಾ, ಯಾಕೋ ಏನೋ ಮೈಸೂರನ್ನ ಬಿಟ್ಟು ಬಿಡದಂತೆ ಈ ಡ್ರಗ್ಸ್ ಇವೆಲ್ಲವೂ ಕೂಡ ಕಾಡ್ತಾ ಇತ್ತು. ಆದ್ರೆ ಇದೀಗ ಮೈಸೂರಿನಲ್ಲಿ ಎಗ್ಗಿಡದೆ ಜೂಜಾಟವು ಕೂಡ ನಡೀತಾ ಇದೆ ಅನ್ನುವಂತಹ ಆತಂಕಕಾರಿ ಅಂಶ ಒಂದು ಬೆಳಕಿಗೆ ಬಂದಿರುವಂತದ್ದು. ಮೈಸೂರಿನ ಹೊರವಲಯದ ತೋಟವೊಂದರಲ್ಲಿ ಪ್ರತಿನಿತ್ಯವೂ ಕೂಡ ಸುಮಾರು ಲಕ್ಷ ಹಣವನ್ನ ಜನರು ತೆಗೆದುಕೊಂಡು ಬಂದು ಇಸ್ಪೀಟನ್ನು ಆಡ್ತಾ ಇದ್ದಾರೆ. ಮೈನ್ಲಿ ರೌಡಿ ಶೀಟರ್ಗಳು ಈ ದಂಧೆ ನಡೆಸ್ತಾ ಇದ್ದಾರೆ ಅನ್ನುವಂತಹ ಆಘಾತಕಾರಿ ವಿಷಯ ಸದ್ಯಕ್ಕೆ ತಿಳಿದು ಬಂದಿರುವಂತದ್ದು. ಬಿಳಿಕೆರೆ ಪೊಲೀಸ್ ಠಾಣೆಯ ವ್ಯಾಪ್ತಿಯೊಂದರಲ್ಲಿ ಮಾವಿನ ತೋಟದ ಒಂದರಲ್ಲಿ ಈ ರೀತಿಯಾದಂತಹ ಅಡ್ಡ ನಡೀತಾ ಇದೆ. ಪ್ರತಿದಿನ ಒಂದೊಂದು ಕಡೆ ಇವರು ಅಡ್ಡ ನಡೆಸ್ತಾ ಇದ್ದಾರೆ. ಪ್ರತಿನಿತ್ಯವೂ ಕೂಡ ಸುಮಾರು 50ರಿಂದ 60 ಜನ ಮಂದಿಯಲ್ಲಿ ಬಂದು ಇಸ್ಪೀಟನ್ನು ಆಡ್ತಾರೆ. ಕೇವಲ ಮೈಸೂರಿನಿಂದ ಅಷ್ಟೇ ಅಲ್ಲ, ಪಕ್ಕದ ಹಾಸನ, ಮಂಡ್ಯ, ಚಾಮರಾಜನಗರ, ಕೊಡಗು ಎಲ್ಲಾ ಕಡೆಗಳಿಂದಲೂ ಕೂಡ ಜನರು ಬಂದು ಅಲ್ಲಿ ಇಸ್ಪೀಟನ್ನು ಆಡ್ತಾರೆ. ಬರುವಂತವರಿಗೆ ಇವರು ವೆಹಿಕಲ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿರ್ತಾರೆ. ಅವನ್ನ ಕರೆದುಕೊಂಡು ಹೋಗುವ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿರ್ತಾರೆ ಎನ್ನುವಂತಹ ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು. ನಮಗೆ ಸಿಕ್ಕಿರುವಂತಹ ದೃಶ್ಯದ ಪ್ರಕಾರ ಲಕ್ಷ ಹಣವನ್ನ ಎಸೆದು ಇಸ್ಪೀಟನ್ನು ಆಡುವಂತಹ ಜನರು ಸದ್ಯ ಅಲ್ಲಿ ಕಾಣಿಸ್ತಾ ಇರುವಂತದ್ದು. ಇನ್ನು ಈ ಬಗ್ಗೆ ಯಾಕೆಂದ್ರೆ ಕಳೆದ 4 ದಿನಗಳಿಂದ ಅಷ್ಟೇ ಮೈಸೂರಿನ ಹುಣಸೂರು ವ್ಯಾಪ್ತಿಯಲ್ಲಿ ಸುಮಾರು 12 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನು ಸೀಸ್ ಮಾಡಲಾಗಿತ್ತು. ಯಶಸ್ವಿಯಾಗಿ ಪೊಲೀಸರು ಭರ್ಜರಿ ರೇಡ್ ಅನ್ನು ಮಾಡಿದ್ರು. ಆದ್ರೆ ಈ ಬಿಳಿಕೆರೆ ಪೊಲೀಸ್ ಠಾಣೆ ವ್ಯಾಪ್ತಿಯ ಸಮೀಪದಲ್ಲಿ ಇರುವಂತಹ ತೋಟವೊಂದರಲ್ಲಿ ಪ್ರತಿನಿತ್ಯವೂ ಕೂಡ ಇಸ್ಪೀಟ್ ಆಟ ನಡೀತಾ ಇದೆ ಅಂತಂದ್ರೆ ಪೊಲೀಸರಿಗೆ ಆ ಬಗ್ಗೆ ಮಾಹಿತಿ ಇಲ್ವಾ ಅನ್ನುವಂಥದ್ದು ನಿಜಕ್ಕೂ ಕೂಡ ಅನುಮಾನ ಕಾಡಿಸುವಂತ. ಯಾಕೆಂತಂದ್ರೆ ಪೊಲೀಸರಿಗೆ ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ ಅನ್ನುವಂಥದ್ದು ಸಹಜವಾಗಿ ಗೊತ್ತಿರುತ್ತೆ. ಎಲ್ಲಾ ಕಡೆ ಅಜ್ಜಿನ ಕಣ್ಣಿಟ್ಟಿರ್ತಾರೆ. ಈ ವಿಚಾರ ಪೊಲೀಸರಿಗೆ ಗೊತ್ತಿಲ್ವಾ ಅಥವಾ ಪೊಲೀಸರಿಗೆ ಚಳ್ಳೆಹಣ್ಣನ್ನು ತಿನ್ನಿಸಿ ಈ ಕೃತ್ಯಗಳನ್ನ ಈ ರೌಡಿ ಶೀಟರ್ಗಳು ಮಾಡ್ತಾ ಇದ್ದಾರೆ ಅನ್ನುವಂತ ಅನುಮಾನ ಕಾಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಈ ಇಸ್ಪೀಟ್ ಆಟದಿಂದ ಸುಮಾರು ಜನ ಕುಟುಂಬಗಳನ್ನ ಕಳ್ಕೊಂಡಿದ್ದಾರೆ, ಹಣವನ್ನ ಕಳ್ಕೊಂಡಿದ್ದಾರೆ, ಪ್ರಾಣವನ್ನು ಕೂಡ ಕಳ್ಕೊಂಡಿದ್ದಾರೆ. ಈ ಹಿಂದೆ ಇದೇ ವಿಚಾರಕ್ಕೆ ಮೈಸೂರಿನಲ್ಲಿ ಇಸ್ಪೀಟ್ ವಿಚಾರಕ್ಕೆ ಇಬ್ಬರು ರೌಡಿ ಶೀಟರ್ಗಳ ಕೊಲೆ ಕೂಡ ಆಗಿತ್ತು. ಇದೀಗ ಮೈಸೂರಿನಲ್ಲಿ ಎಲ್ಲೋ ಒಂದು ಕಡೆ ಹೊರವಲಯದಲ್ಲಿ ಯಾವುದು ಕೂಡ ಸೇಫ್ಟಿ ಇಲ್ಲ. ಕೇವಲ ಮೈಸೂರು ಹೆಸರಿಗಷ್ಟೇ ಸೇಫ್ಟಿ ನಗರ, ಉಳಿದಂತೆ ಎಲ್ಲಾ ಅಪರಾಧ ಕೃತ್ಯಗಳು ಕೂಡ ಮೈಸೂರಿನಲ್ಲಿ ನಡೀತಾ ಇದೆ ಅನ್ನುವಂತಹದ್ದು